ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಒಂದಷ್ಟು ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈಗಾಗಲೇ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗೆ ಶನಿವಾರ ರಿಸಲ್ಟ್ ಬಂದಂತ ಕಂಪನಿಗಳಲ್ಲಿ ನಿನ್ನೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತೇನಂತ ಬಿಗ್ ಅಪ್ಡೇಟ್ಸ್ ಇಲ್ಲ, ಕಾರಣ ನಿನ್ನೆ ಸಂಡೇ ಆಗಿದ್ರಿಂದ ಅಂತ ದೊಡ್ಡ ಅಪ್ಡೇಟ್ಗಳು ಯಾವು ಬಂದಿಲ್ಲ. ಬಟ್ ಬಜೆಟ್ ಕಾರಣಕ್ಕೆ ಸಾಕಷ್ಟು ಕಂಪನಿಗಳು ಸಾಕಷ್ಟು ಸೆಕ್ಟರ್ಸ್ ಫೋಕಸ್ ಅಲ್ಲಿ ಇರ್ತವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಏನಂದ್ರೆ ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಹಾಗಾದ್ರೆ ಮೊದಲಿಗೆ ಬಜೆಟ್ ಬಗ್ಗೆ ಒಂದು ಸುದ್ದಿಯನ್ನು ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು, ನಾಟ್ ಎ ಬಜೆಟ್ ಫಾರ್ ಬುಲ್ಸ್, ನಾಟ್ ಎ ಬಜೆಟ್ ಫಾರ್ ಬೇರ್ಸ್, ಜಸ್ಟ್ ಸ್ಟೇಯಿಂಗ್ ದ ಕೋರ್ಸ್. ಅಂದ್ರೆ ಈ ಬಜೆಟ್ ಏನಿದೆ, ಇಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ತರುವಂತ ಸುದ್ದಿ ಕೂಡ ಇಲ್ಲ, ದೊಡ್ಡ ಮಟ್ಟದ ಡೌನ್ ಫಾಲ್ ತರುವಂತ ಸುದ್ದಿ ಕೂಡ ಇಲ್ಲ. ಆದ್ರೆ ನಿನ್ನೆ ಮಾರ್ಕೆಟ್ ಡೌನ್ ಆಗಿರ್ಬೋದು, ಬಟ್ ಹಂಗ್ ನೋಡಿದ್ರೆ ಬ್ಯಾಲೆನ್ಸ್ಡ್ ಬಜೆಟ್ ಆಗಿದೆ ಆಸ್ ಎ ಸ್ಟಾಕ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ. ಜೊತೆಗೆ ಸರ್ಕಾರ ತನ್ನ ಟಾರ್ಗೆಟ್ ಗಳೇನಿತ್ತು, ಗ್ರೋತ್ ಬಗ್ಗೆ ಆಗ್ಲಿ, ಫಿಸ್ಕಲ್ ಡಿಸಿಪ್ಲಿನ್ ಬಗ್ಗೆ ಆಗ್ಲಿ, ಇದನ್ನ ಮ್ಯಾನೇಜ್ ಮಾಡಿದೆ. ಒಂದೇ ಒಂದು ಬ್ಯಾಡ್ ನ್ಯೂಸ್ ಅಂದ್ರೆ STT ಅನ್ನ ಜಾಸ್ತಿ ಮಾಡಿದ್ದು, ಅದೊಂದು ಮಾರ್ಕೆಟ್ಗೆ ಓವರ್ ರಿಯಾಕ್ಟ್ ಮಾಡ್ಲಿಕ್ಕೆ ಕಾರಣ ಆಯ್ತು. ಅದೊಂದನ್ನ ಹೊರತುಪಡಿಸಿದ್ರೆ ಖಂಡಿತ ಇಲ್ಲಿ ಅಂತ ಬಿಗ್ ನೆಗೆಟಿವ್ ಪಾಯಿಂಟ್ಸ್ ಅಂತ ಯಾವ್ದಿಲ್ಲ. ಆಕ್ಚುಲಿ ಸಾಕಷ್ಟು ಪಾಸಿಟಿವ್ಸ್ ಇದೆ. ಮಾರ್ಕೆಟ್ ನಿನ್ನೆ ಓವರ್ ರಿಯಾಕ್ಟ್ ಮಾಡಿರ್ಬೋದು, ಬಹುಶಃ ಇವತ್ತು ಒಂದಷ್ಟು ಕಮ್ ಬ್ಯಾಕ್ ಅನ್ನ ಮಾಡಿದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ. ಬಟ್ ಸ್ಟಿಲ್ ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ FIS ನಿನ್ನೆ ಆಕ್ಟಿವ್ ಇರೋದಿಲ್ಲ, ಅವರ ಆಕ್ಟಿವಿಟಿ ಇವತ್ತಿರುತ್ತೆ. ಹಾಗಾಗಿ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಖಂಡಿತ ಸ್ವಲ್ಪ ಕುತೂಹಲವನ್ನ ಹೊಂದಿದೆ. ನಾವು ನಿನ್ನೆ FIS ಡೇಸ್ ಆಕ್ಟಿವಿಟಿ ನೋಡೋದಾದ್ರೆ ನಿನ್ನೆ FIS ನೋಡಬಹುದು, ಜಸ್ಟ್ 598 ಕೋಟಿ ಪರ್ಚೇಸ್ ಮಾಡೋರೆ, 1186 ಕೋಟಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸಣ್ಣ ಮಟ್ಟದ ಪಾರ್ಟಿಸಿಪೇಷನ್ ಅಷ್ಟೇ. ಇವನ್ DIS ಕೂಡ ನಿನ್ನೆ 682 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಇವರು ದೊಡ್ಡ ಮಟ್ಟದ ಬೈಯಿಂಗ್ ಸೆಲ್ಲಿಂಗ್ ಮಾಡಿದ್ದಾರೆ, ಬಟ್ ಸ್ಟಿಲ್ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. DIS ಕೂಡ ನೆನ್ನೆ, FIS ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ, ಬಟ್ ತುಂಬಾ ಕಡಿಮೆ ಆಕ್ಟಿವಿಟಿ FIS ಕಡೆಗಿಂದ ನೆನ್ನೆ ನೋಡ್ಲಿಕ್ಕೆ ಸಿಕ್ಕಿರೋದು. ಹಾಗಾಗಿ ಇವತ್ತಿರುತ್ತೆ ಫುಲ್ ಡೇ. ಹಾಗಾಗಿ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಗಿಂದ ರೆಸ್ಪಾನ್ಸ್ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ಸ್ಗೆ. ಓವರ್ ಆಲ್ ನೋಡೋದಾದ್ರೆ ಖಂಡಿತ ಇಲ್ಲಿ ದೊಡ್ಡ ಅನೌನ್ಸ್ಮೆಂಟ್ ಬಂದಿಲ್ದೇ ಇರಬಹುದು, ಅಂದ್ರೆ ಮಾರ್ಕೆಟ್ ನ ಟ್ರಿಗರ್ ಮಾಡುವಂತ ಅನೌನ್ಸ್ಮೆಂಟ್ ಬಂದಿಲ್ದೇ ಇರಬಹುದು. ಬಟ್ ಓವರ್ ಆಲ್ ನೋಡಿದ್ರೆ ತನ್ನ ಗ್ರೋತ್ ಮೊಮೆಂಟಮ್ ಹಾಗೂ ಫಿಸ್ಕಲ್ ಡಿಸಿಪ್ಲಿನ್ ಏನಿತ್ತು ಅದನ್ನ ಸರ್ಕಾರ ಮ್ಯಾನೇಜ್ ಮಾಡಿದೆ. ಇನ್ನು ಅಲೋಕೇಶನ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ನೋಡಬಹುದು, ಟೆಲಿಕಾಂ ಅಲ್ಲಿ 23,916 ಕೋಟಿಯನ್ನ ಇಂದಿನ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿತ್ತು. ಈಗ 47,275 ಕೋಟಿ, ಅಂದ್ರೆ 97.7% ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೆ ಟೆಲಿಕಾಂ ಬಜೆಟ್. ಇನ್ನು ಡಿಫೆನ್ಸ್ ಸರ್ವಿಸಸ್ ನೋಡಬಹುದು, 17.6%, ಆಕ್ಚುಲಿ 10 to 12% ಆಗ್ಬೋದು ಅಂತ ಇತ್ತು. ಕೆಲವರು ಹೇಳ್ತಾ ಇದ್ರು ಅಪ್ ಟು 20% ವರೆಗೂ ಕೂಡ ಆಗ್ಬೋದು ಅಂತ. ಅದೇ ರೀತಿ 17.6% ಗ್ರೋತ್ ಆಗಿದೆ. ಒಳ್ಳೆ ಬಜೆಟ್ ಇಲ್ಲೂ ಕೂಡ, ಅದರಲ್ಲೂ ಎಸ್ಪೆಷಲಿ ಕ್ಯಾಪಿಟಲ್ ಔಟ್ಲೇಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಿದ್ದಾರೆ. 17.6% ಹೈಕ್ ಆಗಿದೆ. ಟ್ರಾನ್ಸ್ಪೋರ್ಟ್ ಟು ಸ್ಟೇಟ್ಸ್ 29% ಜಾಸ್ತಿ ಆಗಿದೆ. ರೈಲ್ವೇಸ್ ಗೆ ನೋಡಬಹುದು 10.3% ಜಾಸ್ತಿ ಆಗಿದೆ. ಎಕ್ಸ್ಪೆಕ್ಟೇಷನ್ ಇದ್ದು ಕೂಡ ಅಷ್ಟೇ 8 to 10%. ನೆನ್ನೆ ಇಲ್ಲೆಲ್ಲ ಪಾಸಿಟಿವ್ ಸುದ್ದಿ ಇದ್ರು ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ಬಟ್ ಅದನ್ನ ಹೇಳಿದ್ನಲ್ಲ, ಓವರ್ ರಿಯಾಕ್ಷನ್ ಅಷ್ಟೇ. 8 to 10% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ರೈಲ್ವೇಸ್ ಬಜೆಟ್ ಅನ್ನ, ಆಲ್ಮೋಸ್ಟ್ ಅಷ್ಟೇ ಬಂದಿದೆ, 10.3% ಬಂದಿದೆ. ಇನ್ನು ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ 8% ಅಪ್ ಆಗಿದೆ. ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಲ್ಲಿ 5.6% ಅಪ್ ಆಗಿದೆ. ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ನೋಡಬಹುದು 225% ಅಪ್ ಆಗಿದೆ. 23,000ದಿಂದ 74,800 ಕೋಟಿಗೆ ಅಪ್ ಆಗಿದೆ. ಇನ್ನು ಓವರ್ ಆಲ್ ನೋಡೋದಾದ್ರೆ 11 ಲಕ್ಷ ಕೋಟಿ ಇತ್ತು ನಿಯರ್ಲಿ, ಈ ಸಲ 12.21 ಲಕ್ಷ ಕೋಟಿಗೆ ಹೋಗಿದೆ. ಆಲ್ಮೋಸ್ಟ್ 11.22 ಲಕ್ಷ ಕೋಟಿ ಅಂತಾನೆ ಹೇಳ್ಬೋದು. 11.5% ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಖಂಡಿತ ಇದು ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ನ್ಯೂಸ್. ಬಟ್ ಸ್ಟಿಲ್ ಮಾರ್ಕೆಟ್ ಏನಂತ ರಿಯಾಕ್ಷನ್ ಮಾಡಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅದು STT ಹೈಕ್. ಈ STT ಹೈಕ್ ಅನ್ನೋದು ಬೇರೆಲ್ಲ ಪಾಸಿಟಿವ್ ಸುದ್ದಿಗಳನ್ನ ಮುಚ್ಚಾಕ್ಬಿಡ್ತು. ಯಾಕಂದ್ರೆ ನೀವಿಲ್ಲಿ ನೋಡಬಹುದು, STT ಹೈಕ್ ಇಟ್ ಡಿರೈವೇಟಿವ್ಸ್ ವಾಲ್ಯೂಮ್ಸ್ ಅಪ್ ಟು 30%, ಅಪ್ ಟು 30% ವರೆಗೂ ವಾಲ್ಯೂಮ್ಸ್ ಅನ್ನ ಕಡಿಮೆ ಮಾಡಬಹುದು ಅಂತ ಲೆಕ್ಕಾಚಾರ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಇದನ್ನ ಕಂಟಿನ್ಯೂ ಮಾಡೇ ಮಾಡ್ತಾರೆ. ಈ ವರ್ಷದಲ್ಲಿ F&Oಗೆ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗಾಗಿ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್, ಎಸ್ಪೆಷಲಿ ಬ್ರೋಕಿಂಗ್ ಕಂಪನೀಸ್, ಎಕ್ಸ್ಚೇಂಜಸ್, ಇವುಗಳ ಮೇಲೆ ನಾವು ಕಣ್ಣಿಡಬೇಕಾಗುತ್ತೆ. ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಅಂದ್ರೆ AMCs ಕೂಡ ಬರುತ್ತೆ. ಬಟ್ AMCs ಗೆ ಇದರಿಂದ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗೋದಿಲ್ಲ, ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನೀಸ್ಗೆ. ಆದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಅಲ್ಲಿ ಕೆಲಸ ಮಾಡುವಂತ ಎಕ್ಸ್ಚೇಂಜಸ್, BSE, NSE ಆಗ್ಬೋದು, ಏಂಜಲ್ ಒನ್, ಶೇರ್ ಇಂಡಿಯಾ ಸೆಕ್ಯೂರಿಟೀಸ್, ಈ ಕಂಪನೀಸ್ ಏನಿದಾವೆ ಇವುಗಳಿಗೆ ವಾಲ್ಯೂಮ್ಸ್ ರೆಡ್ಯೂಸ್ ಆದ್ರೆ ಖಂಡಿತ ರೆವಿನ್ಯೂ ಡೌನ್ ಆಗುತ್ತೆ. ಹಾಗಾಗಿ ಅವುಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ.
ಇವತ್ತು ಕೂಡ ವಾಚ್ ಮಾಡಬಹುದು ಷೇರುಗಳನ್ನ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಯಾಕಂದ್ರೆ ಒಂದಷ್ಟು ಲೆಕ್ಕಾಚಾರವನ್ನ ಮಾಡಿದ್ದಾರೆ, ಈಗಾಗಲೇ ನೋಡಬಹುದು 30% ರೆಡ್ಯೂಸ್ ಆಗ್ಬೋದು ಅಂತ. ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. BSE ಆಗ್ಬಹುದು, ಶೇರ್ ಇಂಡಿಯಾ ಸೆಕ್ಯೂರಿಟೀಸ್, ಏಂಜಲ್ ಒನ್ ಇವುಗಳನ್ನ. ಜೊತೆಗೆ ಡಿರೈವೇಟಿವ್ಸ್ ವಾಲ್ಯೂಮ್ಸ್ ಕಡಿಮೆ ಆಗೋದ್ರಿಂದ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಫ್ಲಾಗ್ ಲಿಕ್ವಿಡಿಟಿ ಕನ್ಸರ್ನ್ಸ್, ಲಿಕ್ವಿಡಿಟಿ ಕೂಡ ಕಡಿಮೆ ಆಗಬಹುದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ಮಾಡ್ತಿದ್ದಾರೆ. ಅಬ್ವಿಯಸ್ಲಿ ನಾನು ಹಿಂದೆ ಒಂದ್ಸಲ ವಿಡಿಯೋ ಮಾಡಿದ್ದೀನಿ F&O ಯಾಕೆ ಬ್ಯಾನ್ ಮಾಡಕ್ ಆಗಲ್ಲ ಅಂತ. ಅದರಲ್ಲಿ ಹೇಳಿದ್ದೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡುತ್ತೆ ಅಂತ. ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಎಷ್ಟೇ ಜನ ಬಂದ್ರು ಕೂಡ ಲಿಕ್ವಿಡಿಟಿ ಇರುತ್ತೆ ಬಿಕಾಸ್ ಆಫ್ F&O. ಅದರಿಂದ ಸಾಕಷ್ಟು ಅಡ್ವಾಂಟೇಜಸ್ ಇದೆ, ಬಟ್ ಅದನ್ನ ನಾವು ಮಿಸ್ಯೂಸ್ ಮಾಡ್ಕೊಳ್ತಿದೀವಿ ಅಷ್ಟೇ. ಸ್ಪೆಕ್ಯುಲೇಷನ್ ಬಳಸ್ತಾ ಇದೀವಿ F&O ಇರೋ ಉದ್ದೇಶನೇ ಬೇರೆ, ಬಟ್ ಜನ ಕ್ವಿಕ್ ಮನಿಗೆ ಅಟ್ರಾಕ್ಟ್ ಆಗ್ತಿದ್ದಾರೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳಾಗ್ತಿದೆ. ಬಿಟ್ರೆ ಅದನ್ನ ಪ್ರಾಪರ್ ಆಗಿ ಎಡ್ಜಿಂಗ್ ಟೂಲ್ ಆಗಿ ಬಳಸಿದ್ರೆ ಖಂಡಿತ F&O ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಟೂಲ್. ಬಟ್ ಏನು ಮಾಡಕ್ ಆಗೋದಿಲ್ಲ, ಅದನ್ನ ಈಗಾಗಲೇ ಬೇರೆ ತರ ಬಳಸಕ್ಕೆ ಸ್ಟಾರ್ಟ್ ಮಾಡಿ ಆಗೋಗಿದೆ. ಇನ್ನದು ಬದಲಾಗೋದಿಲ್ಲ. ಹಾಗಾಗಿ ಸರ್ಕಾರ ಈ ರೀತಿಯ ರಿಸ್ಟ್ರಿಕ್ಷನ್ಸ್ ಅನ್ನ ಆಗ್ತಾ ಇದೆ. ಇನ್ನು ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಬರ್ಬೋದು ಈ ವರ್ಷದಲ್ಲಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗಾಗಿ ನೋಡೋಣ ಇನ್ನು ಏನೆಲ್ಲ ಡಿಸಿಷನ್ ಗಳನ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ತಗೊಳುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಇವತ್ತು ಕೂಡ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಷೇರುಗಳನ್ನ ವಾಚ್ ಮಾಡಬಹುದು. ನಿನ್ನೆ ಓವರ್ ಆಲ್ ಇಂಡೆಕ್ಸ್ ಅಲ್ಲೇ more than 5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಇವತ್ತು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಹೀರೋ ಮೋಟಾ ಕಾರ್ಪ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಜನವರಿ ಡೀಲರ್ ಡಿಸ್ಪ್ಯಾಚಸ್ ಡೇಟಾ ರಿಲೀಸ್ ಮಾಡಿದೆ. 26% ಅಪ್ ಆಗಿದೆ ಡೀಲರ್ ಡಿಸ್ಪ್ಯಾಚಸ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಹೀರೋ ಮೋಟಾ ಕಾರ್ಪ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಐಟಿಸಿ ಜೊತೆಗೆ ಗಾಡ್ಫ್ರೈ ಫಿಲಿಪ್ಸ್ ಈ ಎರಡು ಸ್ಟಾಕ್ ಗಳು ನಿಮಗೆ ಗೊತ್ತಿರೋ ಹಾಗೆ ಸಿಗರೇಟ್ ಕಂಪನೀಸ್. ಈ ಎರಡು ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿ ಇರ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು. ನಿನ್ನೆ ಈಗಾಗಲೇ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಬಂದಿದೆ, ಬಟ್ ಸ್ಟಿಲ್ ಇವತ್ತು ಕೂಡ ವಾಚ್ ಮಾಡಬಹುದು. ಯಾಕೆಂತಂದ್ರೆ ನಿನ್ನೆಯಿಂದ ಪ್ರೈಸ್ ಜಾಸ್ತಿ ಆಗಿದೆ ಸಿಗರೇಟ್ಸ್. ಅಂದ್ರೆ ಹೊಸ ಟ್ಯಾಕ್ಸ್ ರೇಟ್ಸ್ ಜಾರಿಗೆ ಬಂದಿದೆ, ಹಾಗಾಗಿ ಬದಲಾಗಿದೆ. ಇನ್ನು ಅನಂತರಾಜ್ ಅಲ್ಲಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. E2E ನೆಟ್ವರ್ಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಎಸ್ಪೆಷಲಿ ಡೇಟಾ ಸೆಂಟರ್ ರಿಲೇಟೆಡ್ ಷೇರುಗಳು ಇವುಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಅದಕ್ಕೆ ಕಾರಣ ಅಂತಂದ್ರೆ 2047 ವರೆಗೂ ಟ್ಯಾಕ್ಸ್ ಹಾಲಿಡೇ ಅನೌನ್ಸ್ ಮಾಡ್ತು ಸರ್ಕಾರ. ಅದು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಎಸ್ಪೆಷಲಿ ಈ ಡೇಟಾ ಸೆಂಟರ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಎಲ್ಲ ಕಂಪನೀಸ್ಗೆ ಇದು ಬೆನಿಫಿಷಿಯಲ್ ಆಗುತ್ತೆ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾಡಬಹುದು. ಇದಂತೂ ಕ್ಲೌಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಆಸ್ ಆಫ್ ನೌ 96 ಪಾಯಿಂಟ್ಸ್ ಅಥವಾ 0.39% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ. ಅಂದ್ರೆ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಹಾಗೆ ನಿಕ್ಕೈ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ 177 ಪಾಯಿಂಟ್ಸ್ ಅಥವಾ 0.3%. ಹಾಗೆ ಸ್ಟ್ರೈಟ್ ಟೈಮ್ಸ್ ಕೂಡ ಲೈಟ್ಲಿ ಪಾಸಿಟಿವ್ ಇದೆ. ಬಟ್ ಹ್ಯಾಂಗ್ ಸೆಂಗ್, ತೈವಾನ್ ವೇಟೆಡ್, ಕೋಸ್ಪಿಯಲ್ಲಿ ಸ್ವಲ್ಪ ಬಿಗ್ ನೆಗೆಟಿವ್ ರಿಯಾಕ್ಷನ್ಸ್ ಇದೆ. ಶಾಂಘೈ ಕಾಂಪೋಸಿಟ್ ಕೂಡ ನಿಯರ್ಲಿ 0.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಏಷ್ಯನ್ ಮಾರ್ಕೆಟ್ಸ್ ಅಲ್ಲೇನು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, ಬಟ್ ಗಿಫ್ಟ್ ನಿಫ್ಟಿ ಮಾತ್ರ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. 0.4% ಅಪ್ ಅಲ್ಲಿ ಟ್ರೇಡ್ ಆಗೋ ಮೂಲಕ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ 3% ಡೌನ್ ಫಾಲ್ ಇದೆ. ಖಂಡಿತ ಇದು ಮಾರ್ಕೆಟ್ಗೆ ಒಳ್ಳೆ ಸುದ್ದಿ. ಯಾಕೆಂತಂದ್ರೆ 70 ರೇಂಜ್ ಹೋಗಿತ್ತು ಕ್ರೂಡ್, ಇವತ್ತು more than 3% ಡೌನ್ ಫಾಲ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಖಂಡಿತ ಇದು ಇಂಥ ಸಂದರ್ಭದಲ್ಲಿ ಬಿಗ್ ಪಾಸಿಟಿವ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ. ಯಾಕಂದ್ರೆ ನಿನ್ನೆ ಅಂತೂ ಸ್ಟ್ರಗಲ್ ಮಾಡಿದೆ ಮಾರ್ಕೆಟ್. ಇಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇಲ್ಲಿಂದನಾದ್ರೂ ಒಂದು ಸ್ವಲ್ಪ ಪಾಸಿಟಿವ್ ಸುದ್ದಿ ಬಂದ್ರೆ ಅದು ಮಾರ್ಕೆಟ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ. ಸದ್ಯದ ಮಟ್ಟಿಗೆ ಬ್ರೆಂಟ್ more than 3% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ, ಒಳ್ಳೆ ಸುದ್ದಿ. ಗೋಲ್ಡ್ ಅಲ್ಲೂ ಕೂಡ more than 3.5% ಡೌನ್ ಫಾಲ್ ಇದೆ. ಗೋಲ್ಡ್ ಅಂಡ್ ಸಿಲ್ವರ್ ಎರಡು ಕೂಡ ಹಿಟ್ ಆಗ್ತಿದೆ ಲಾಸ್ಟ್ ಫ್ಯೂ ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ. ಇವತ್ತು ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುವಂತ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ಗೋಲ್ಡ್ 3.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು USD INR ಗೆ ಬಂದ್ರೆ INR ರೆಕಾರ್ಡ್ ಲೆವೆಲ್ ಅಲ್ಲಿ ಇದೆ, ಇನ್ನು ಟ್ರೇಡಿಂಗ್ ಸ್ಟಾರ್ಟ್ ಆಗಿಲ್ಲ. ಜೊತೆಗೆ ಡಾಲರ್ ಕೂಡ ಸ್ಟ್ರೆಂಥನ್ ಆಗ್ತಾ ಇದೆ ನೋಡಬಹುದು. ಡಾಲರ್ ಇಂಡೆಕ್ಸ್ ಅಲ್ಲಿ 96 ಇತ್ತು, 97 ಕ್ರಾಸ್ ಮಾಡಿದೆ ಈಗ. ಅಂದ್ರೆ ಏನು, ಮೊನ್ನೆ ಫೆಡ್ ನ್ಯೂ ಗವರ್ನರ್ ಅನೌನ್ಸ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್. ಅವರು ಸ್ವಲ್ಪ ಪ್ರೋ ಡಾಲರ್ ಇರುವಂತ ವ್ಯಕ್ತಿ, ಜೊತೆಗೆ ಒಂದಷ್ಟು ಪ್ಲಾನ್ ಅನ್ನ ಇಟ್ಕೊಂಡಿರುವಂತ ವ್ಯಕ್ತಿ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಮೇಲೆ ಡಾಲರ್ ಇಂಡೆಕ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಅಬೋವ್ 100 ಬಂದ್ರೆ ಡಾಲರ್ ಸ್ಟ್ರಾಂಗ್ ಇದೆ ಅನ್ನೋದನ್ನ ತೋರಿಸುತ್ತೆ. ಬಿಲೋ 100 ಇದ್ರೆ ವೀಕ್ನೆಸ್ ಅನ್ನ ತೋರಿಸುತ್ತೆ. ಸದ್ಯದ ಮಟ್ಟಿಗೆ 96 ಪ್ಲಸ್ ಇತ್ತು, ಈಗ 97 ಕ್ರಾಸ್ ಮಾಡಿದೆ. ನೋಡೋಣ. USD INR ನೋಡಿದ್ರೆ ಇಲ್ಲಿ ವೀಕ್ನೆಸ್ ಅಂತೂ ಕಂಟಿನ್ಯೂ ಆಗಿದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿಯಲ್ಲಿ ಪಾಸಿಟಿವ್ ಇಂಡಿಕೇಶನ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಜೊತೆಗೆ ಇನ್ನೊಂದು ಪಾಸಿಟಿವ್ ಅಂದ್ರೆ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಇರೋದು. ನೋಡೋಣ. ಎರಡು ಸುದ್ದಿಗಳು ಸೇರ್ಕೊಂಡು ಮಾರ್ಕೆಟ್ ನ ಏನಾದ್ರು ಮೇಲಕ್ಕೆ ತಗೊಂಡು ಹೋಗ್ತಾವ ಅಂತ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.